ಹಾಯ್ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ನಮ್ಮೂರಿಂದ ಜಾತ್ರೆದು ವ್ಲಾಗ್ ಮಾಡ್ತಾಯಿದ್ದೀನಿ. ಕೋಲಾರಮ್ಮನ ಜಾತ್ರೆ ಮಾಡಿದ್ವಿ ನಾವು. ನಮ್ಮದು ಕೋಲಾರ. ನೋಡಿ, ನಾವು ನೈಟು ಶುಕ್ರವಾರ ರಾತ್ರಿನೇ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ರಂಗೋಲಿಗಳು ಹಾಕೋದು, ಹೂವು ಹೊಲ್ಕೊಳ್ಳೋದು, ಕಟ್ಟೋದೆಲ್ಲ ನೈಟೇ ರೆಡಿ ಮಾಡ್ಕೊಂಡು ಬೆಳಗ್ಗೆ 8 ಗಂಟೆಗೆಲ್ಲ ದೀಪ ತೊಗೊಂಡು ಹೋಗ್ಬೇಕು ಅಂತ ಹೇಳಿದರು. ಇವಾಗ ನಾವು ನೈಟೇ ಎಲ್ಲ ನೋಡಿ, ನನ್ನ ಮಕ್ಕಳೆಲ್ಲ ರಂಗೋಲಿ ಹಾಕ್ತಿದ್ದಾರೆ. ನಾವು ಹೂವು ಎಲ್ಲ ಕಟ್ಕೊಂಡು ಹೊಲ್ಕೊಂಡ್ವಿ, ನಾನು ನಮ್ಮಮ್ಮ ಎಲ್ಲ. ಇದೆಲ್ಲ ಮುಗಿಸಿ ಮಲಗೋಷ್ಟರಲ್ಲೇ 12-1 ಗಂಟೆ ಆಗೋಯಿತು. ಮತ್ತು ಬೆಳಗ್ಗೆ 8 ಗಂಟೆಗೆಲ್ಲ ಬೇಗ ಎದ್ದು ರೆಡಿ ಆದ್ವಿ. 8 ಗಂಟೆಗೆ. ಮತ್ತು ನಮ್ಮ ಕಡೆ ಏನು ಗೊತ್ತಾ, ಮನೆಗೂ ಬರ್ತಾರೆ ಅಲ್ಲಿಗೆ ಹೊಡಿಯೋರು. ಬಂದು ಮನೆಗೂ ಬಂದು ಕರ್ಕೊಂಡು ಹೋಗ್ತಾರೆ ದೀಪ ಎತ್ಕೊಂಡಿರೋರನ್ನ. ನೋಡಿ ಹೋದ್ವಿ ನಾವು. ಫಸ್ಟು ಎಲ್ಲ ಊರಲ್ಲಿ ಹೆಂಗೆ ಗೊತ್ತಾ, ಎಲ್ಲ ಊರ ಬಾಗಿಲು ಅಂತಿರುತ್ತೆ, ಅಲ್ಲಿ ಸೇರ್ತಾರೆ ಎಲ್ಲ ಜನ. ಪ್ರತಿಯೊಂದು ಗಲ್ಲಿಗೂ ಹೋಗಿ ತಮಟೆ ಹೊಡೆಯೋರು ಎಲ್ಲರನ್ನೂ ಕರ್ಕೊಂಡು ಬಂದು ಅಲ್ಲಿ ಸೇರಿಸ್ತಾರೆ ಒಂದು ಕಡೆ. ಎಲ್ಲರೂ ಅಲ್ಲಿ ಬಂದಮೇಲೆ ಸೇರಿದ್ಮೇಲೆ ಊರ ಬಾಗಿಲು ಒಳಗಡೆಯಿಂದ ಹೊಡ್ತೀವಿ ನಾವು. ನೋಡಿ ಎಲ್ಲ ಈಗ ರೆಡಿ ಆದ್ವಿ, ಹೊರಡೋಣ ಅಂತ ಎಲ್ಲ ಹೊರಡ್ತಾಯಿದ್ದೀವಿ ಈಗ ಊರ ಬಾಗಿಲಿಂದ ಹೊರಟು. ಫಸ್ಟು ನಾವು ಏನೇ ಒಂದು ಶುಭ ಕಾರ್ಯ ಸ್ಟಾರ್ಟ್ ಮಾಡಬೇಕಾದ್ರೆ ನಾವು ಫಸ್ಟು ವಿಘ್ನೇಶ್ವರನ ಪೂಜೆಯಿಂದ ಅಲ್ವ ನಾವು ಸ್ಟಾರ್ಟ್ ಮಾಡೋದು. ಹಂಗಾಗಿ ಫಸ್ಟು ನಾವು ಗಣಪತಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಗಣಪತಿ ಪೂಜೆ ಆದಮೇಲೆ ಬೇರೆ ದೇವರುಗಳಿಗೆಲ್ಲ ಹೊರಟ್ವಿ. ಮೊದಲು ಗಣಪತಿ ದೇವಸ್ಥಾನ, ಅಲ್ಲಿ ಹೋಗಿ ದೀಪ ಬೆಳಗಿದ್ವಿ. ನೋಡಿ ಈಗ ಗಣಪತಿ ದೇವಸ್ಥಾನ ಆಯಿತು. ಈಗ ಮತ್ತೆ ಎಲ್ಲ ಶಿವನ ಟೆಂಪಲ್ಲು. ನಮ್ಮೂರಲ್ಲೂ ಅವತ್ತು 9 ದೇವರುಗಳಿಗೆ ನಾವು ದೀಪ ಬೆಳಗಿದ್ವಿ. ನೋಡಿ ಈಗ ಆಂಜನೇಯ ಸ್ವಾಮಿ ದೇವಸ್ಥಾನ. ನೋಡಿ ಸ್ನೇಹಿತರೆ, ಆಂಜನೇಯ ಸ್ವಾಮಿ ಬೆಳಗಿದ್ದಾದಮೇಲೆ ಮತ್ತೆ ಮನೆಗೆ ಹೋಗಿ ಬೇರೆ ದೀಪಗಳು ತೊಗೊಂಡು ಮತ್ತೆ ಹೆಣ್ಣು ದೇವ್ರಿಗೊಂದಕ್ಕೆ ಬೆಳಗಕ್ಕೆ ಬಂದ್ವಿ. ಅಲ್ಲೆಲ್ಲ ಇನ್ನೂ 2-3 ದೇವಸ್ಥಾನ ಬೆಳಗ್ಕೊಂಡ್ವಿ. ಮತ್ತು ಈಗ ತಾತನವ್ರ ದೇವಸ್ಥಾನಕ್ಕೆ ಹೋದ್ವಿ ಬೆಳಗೋಣ ಅಂದ್ಬಿಟ್ಟು. ಅಲ್ಲಿ ತಾತನವರು ಯಾವ ಥರ ಅವರು ಜೀವನ ಯಾವ ಥರ ಇತ್ತು ಏನುತ್ತೆ ಎಲ್ಲ ಚಿತ್ರಗಳು ಬರೆದಿದ್ರು ಗೋಡೆ ಮೇಲೆ. ಎಲ್ಲ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ನನ್ನ ಮಗಳೆಲ್ಲ ಕ್ಯಾಪ್ಚರ್ ಮಾಡ್ಕೊತಿದ್ಲು. ಮತ್ತು ತಾತನವ್ರ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ದೀಪ ಎಲ್ಲ ಬೆಳಗ್ಕೊಂಡು ನಾವು ಮನೆಗೆ ಹೊರಟ್ವಿ. ಮತ್ತು ಮನೆಗೆ ಹೋಗಿ ಬೇರೆ ದೇವ್ರಿಗೆ ದೀಪಗಳು ಮಕ್ಕಳೆಲ್ಲ ತುಂಬ ಖುಷಿಯಾಗಿ ಕುಣಿತಾ ಇದ್ರಲ್ಲ, ಹಂಗಾಗಿ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ನೈಟ್ ಶನಿವಾರ ಮುಗೀತು ನಮ್ಮದು. ದೀಪಗಳೆಲ್ಲ ಬೆಳಗಿದ್ದೆಲ್ಲ ಆಯಿತು ಗಂಡು ದೇವ್ರುಗಳಿಗೆ. ಶನಿವಾರ ವೆಜ್ಜು. ಮತ್ತು ಭಾನುವಾರಕ್ಕೆ ಹೆಣ್ಣು ದೇವ್ರುಗಳಿಗೆಲ್ಲ ತಂಬಿಟ್ಟು ದೀಪ. ನಾವು ಶನಿವಾರ ಎಲ್ಲ ಬೆಲ್ಲದ ಹಚ್ಚಿ ಬೆಳಗಿದ್ವಿ, ಭಾನುವಾರ ಎಲ್ಲ ತಂಬಿಟ್ಟು ದೀಪ. ಹಂಗಾಗಿ ಸಂಜೆ ಮಾಡ್ಕೊತಾ ಇದ್ವಿ ದೀಪ ಎಲ್ಲ ಬೆಳಗಿದ್ದಾದಮೇಲೆ. ಶನಿವಾರ ಸಂಜೆ ಭಾನುವಾರಕ್ಕೆಲ್ಲ ದೀಪಗಳು ರೆಡಿ ಮಾಡ್ಕೊತಾ ಇದ್ವಿ, ತಂಬಿಟ್ಟು ದೀಪ. ಭಾನುವಾರನೂ 9 ದೇವ್ರುಗಳಿಗೆ ದೀಪ ಬೆಳಗಬೇಕು ಅಂತ ಹೇಳಿದರು ಊರವರು. 9 ದೇವ್ರುಗಳಿಗೂ ನಾವು ರೆಡಿ ಮಾಡ್ಕೊಂಡ್ವಿ ದೀಪಗಳೆಲ್ಲ. ರೆಡಿ ಮಾಡಿಕೊಂಡು ಮೇಯ್ನು ಕೋಲಾರಮ್ಮನ ದೇವಸ್ಥಾನನೇ ಇಂಪಾರ್ಟೆಂಟು. ಕೋಲಾರಮ್ಮನ ಜಾತ್ರೆ ಅಂತಲೇ ನಾವು ಮಾಡ್ತಾಯಿದ್ದಿದ್ದು. ನೋಡಿ ತಂಬಿಟ್ಟೆಲ್ಲ ದೀಪಗಳು ಹೊಡ್ಕೊತಾ ಇದ್ದೀವಿ ಎಲ್ಲ ಮಾಡಿಕೊಂಡು. ಮತ್ತು ನೈಟು ನಾವು ಹೂವು ಎಲ್ಲ ಕಟ್ಕೊಂಡ್ವಿ. ಬುಟ್ಟಿ ಅಮ್ಮ ಅವರು ಊರ ಜಾತ್ರೆ ಮಾಡ್ತಾರೆ. ಅಮ್ಮ ಅವರು ಬಟ್ಲಿಗೆ ಕಂಬಿ ಕಟ್ಸಿದ್ರು, ಹಾಗೆ ತೊಗೊಂಬರಕ್ಕೆ ಹೇಳಿದ್ದೆ ನಾವು ಟ್ರೈ ಮಾಡೋಣ ಅಂತ. ನೋಡಿ ನಾವು ಇದೇ ಫಸ್ಟ್ ಟೈಮ್ ಕಟ್ತಾಯಿದ್ವಿ. ಸುಮಾರಾಗಿ ಬಂದಿತ್ತು, ಅಷ್ಟೇನು ಚೆನ್ನಾಗಿ ಬಂದಿರಲಿಲ್ಲ ಬುಟ್ಟಿ. ಫಸ್ಟ್ ಟೈಮ್ ಅಲ್ವಾ. ನಾವು ಹೂವು ಎಲ್ಲ ಕಟ್ಟೋಷ್ಟ್ರಲ್ಲಿ 1 ಗಂಟೆ ಆಯಿತು. ಮತ್ತು ನಾವು ಬೆಳಗ್ಗೆ ಬೇಗ ಎದ್ದೆಲ್ಲ ರೆಡಿಯಾಗಿ ಮತ್ತೆ ಎಲ್ಲ ಹಿಂದಿನ ದಿನ ಸೇರಿದ್ವಲ್ಲ, ಅದೇ ಊರ ಬಾಗಿಲಿಗೆಲ್ಲ ಸೇರಿದ್ವಿ. ಊರ ಬಾಗಿಲಲ್ಲಿ ಅಲ್ಲೆಲ್ಲ ಸೇರಿ ಪ್ರತಿಯೊಂದು ಗಲ್ಲಿಗೂ ಹೋಗಿ ಕರ್ಕೊಂಬಂದೆಲ್ಲ ಅಲ್ಲಿ ಸೇರಿಸ್ತಾರೆ ಜನನ. ಸೇರಿ ಮತ್ತು ಊರ ಬಾಗಿಲಿಂದನೇ ಒಳಗಡೆಯಿಂದನೇ ಹೋಗಬೇಕು. ಅದು ಸಂಪ್ರದಾಯ, ನಮ್ಮೂರ ಸಂಪ್ರದಾಯ. ಎಲ್ಲ ಊರುಗಳಲ್ಲೂ ಅದೇ ಇರುತ್ತೆ, ಅದೇ ಥರ ಸಂಪ್ರದಾಯ. ಇದು ಭಾನುವಾರದ್ದು.
ನಾವು ಭಾನುವಾರ ಫಸ್ಟು ಸೋಮೇಶ್ವರನ ದೇವಸ್ಥಾನಕ್ಕೆ ಹೋದ್ವಿ. ತುಂಬ ದೂರ ಅದು, ನಡ್ಕೊಂಡೇ ಓಡ್ತೀವಿ ನಾವು. ದೀಪ ಎತ್ಕೊಂಡು ಚಪ್ಪಲಿನೂ ಹಾಕಬಾರ್ದು ದೀಪ ತೊಗೊಂಡು ಹೋಗೋವಾಗ. ಮತ್ತು ಸೋಮೇಶ್ವರನ ದೇವಸ್ಥಾನಕ್ಕೆ ಬೆಲ್ದಷ್ಟು ತೊಗೊಂಡೋಗಿದ್ವಿ. ಕೋಲಾರಮ್ಮನ ದೇವಸ್ಥಾನವೂ ಅಲ್ಲೇ ಹತ್ರನೇ ಇದೆ. ಕೋಲಾರಮ್ಮನ ದೇವಸ್ಥಾನ, ನೆಲಗಂಗಮ್ಮನ ದೇವಸ್ಥಾನ ಅಂತ 3 ದೇವಸ್ಥಾನಕ್ಕೂ ತೊಗೊಂಡೋಗಿದ್ವಿ ದೀಪಗಳು ನಾವು. ಮತ್ತೆ ವಾಪಸ್ ಸ್ವಲ್ಪ ದೇವಸ್ಥಾನ ಕ್ಯಾಪ್ಚರ್ ಮಾಡ್ಕೊಂಬಂದ್ಲು. ನೋಡಿ ಸ್ನೇಹಿತರೆ, ಸೋಮೇಶ್ವರನ ದೇವಸ್ಥಾನಕ್ಕೆ ಬೆಳಗೋಣ ಅಂದ್ಬಿಟ್ಟು ಬೆಲ್ದಚ್ಚೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಅರ್ಧ ಜನ ಬೆಳ್ಕೊಂಡ್ರು, ಆಮೇಲೆ ನಾವು ಹೊರಟ್ವಿ ಬೆಳ್ಕೊಂಬರೋಣ ಅಂತ. ದೇವಸ್ಥಾನ ತುಂಬ ಚೆನ್ನಾಗಿದೆ. ಕೋಲಾರ ಕಡೆ ಬಂದಾಗ ಮಿಸ್ ಮಾಡಿದೆ ಸೋಮೇಶ್ವರನ ದೇವಸ್ಥಾನ, ಕೋಲಾರಮ್ಮ ದೇವಸ್ಥಾನಕ್ಕೆ ಬನ್ನಿ, ತುಂಬ ಚೆನ್ನಾಗಿದೆ. ಗಂಗರ ಕಾಲದ ಹಳೆಯ ದೇವಸ್ಥಾನ, ಗಂಗರು ಕಟ್ಟಿರೋ ದೇವಸ್ಥಾನ ಅದು. ತುಂಬ ಚೆನ್ನಾಗಿದೆ ದೇವಸ್ಥಾನ. ನೋಡಿ, ಈಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ನಾವು ಬೆಳಗೋಣ ಅಂದ್ಬಿಟ್ಟು ದೀಪ ಬೆಳಗಕ್ಕೆ. ಹಂಗೆ ನನ್ನ ಮಗಳು ಸ್ವಲ್ಪ ಎಲ್ಲ ಕ್ಯಾಪ್ಚರ್ ಮಾಡ್ತಿದ್ಲು. ಅದು ಕೆತ್ತನೆಗಳು ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ನೋಡಿ, ಎಲ್ಲ ಕೆತ್ತನೆಗಳೆಲ್ಲ ಕ್ಯಾಪ್ಚರ್ ಮಾಡ್ಕೊತಾ ಇದ್ದಾಳೆ, ಸ್ವಲ್ಪ ವೀಡಿಯೋ ಮಾಡ್ತಿದ್ದಾಳೆ. ಹಳೆ ಕಾಲದ ದೇವಸ್ಥಾನಗಳು ಹಾಗಲ್ವ, ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾಳೆ ಸ್ವಲ್ಪ. ನಾವು ಒಳಗಡೆ ಹೋಗಿ ಬೆಳ್ಕೊಂಡ್ವಿ. ಮತ್ತು ಒಳಗಡೆ ಪೂಜಾರಿಗಳು ದೇವ್ರನ್ನ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಅವಳು ಕ್ಯಾಪ್ಚರ್ ಮಾಡ್ತಿದ್ಲು, ಬೇಡ ಅದ್ರಷ್ಟು ಸ್ಟಾಪ್ ಮಾಡಿಬಿಟ್ಲು ಅವಳು ವೀಡಿಯೋನ. ಮತ್ತು ನಾವು ದೇವಸ್ಥಾನ ಬೆಳ್ಕೊಂಡು ಬಂದ್ವಿ ಹೊರಗಡೆ. ತಾಯಿ ದರ್ಶನ ದೇವ್ರು ನೋಡಿ ಎಲ್ಲ ತಾಯಿ ನೋಡಿ. ನೋಡಿ ಸ್ನೇಹಿತರೆ, ಈಗ ನಾವು ಕೋಲಾರಮ್ಮನ ದೇವಸ್ಥಾನಕ್ಕೆ ದೀಪ ಎಲ್ಲ ಬೆಳ್ಕೊಂಡು ಈಗ ನೆಲಗಂಗಮ್ಮನ ದೇವಸ್ಥಾನಕ್ಕೆ ಬಂದ್ವಿ. ಗಂಗಮ್ಮಂದು ವಿಗ್ರಹ ತುಂಬ ದೊಡ್ಡದಾಗಿ ಚೆನ್ನಾಗಿ ಮಾಡಿದ್ದಾರೆ ಮೇಲೆ. ನೋಡಿ, ಇಲ್ಲಿ ಜನ ಜಾಸ್ತಿ ಇದ್ರೆ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಅಮ್ಮನಿಗೂ ದೀಪ ಎಲ್ಲ ಬೆಳ್ಕೊಂಡು ಮನೆಗೆ ನಾವು 7 ದೇವ್ರಿಗೂ ದೀಪ ರೆಡಿ ಮಾಡ್ಕೋಬೇಕಾಗಿತ್ತಲ್ವ. ಹಾಗಾಗಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.